ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಖುಷಿ ಪ್ರಜೆ. ಇದು ಡೇ 14th ಮಿನಿ ವ್ಲಾಗ್ ಇರುತ್ತೆ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು. ತುಂಬ ದಿನ ಅಂದರೆ 2-3 ಮಂತ್ಸೇ ಆಗಿತ್ತು ನಾನು ವಿಡಿಯೋನೇ ಮಾಡಿರಲಿಲ್ಲ. ಅಂದರೆ ವಿಡಿಯೋ ನಾರ್ಮಲಾಗಿ ಮಾಡಿದ್ದೀನಿ ಕೆಲವೊಂದು ವಿಡಿಯೋಗಳನ್ನ, ಬಟ್ ಮಿನಿ ವ್ಲಾಗ್ ಅಂತೂ ಮಾಡಿರಲಿಲ್ಲ. ಅದಕ್ಕೆ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ಇದು 14th ಮಿನಿ ವ್ಲಾಗ್ ಇರುತ್ತೆ. ಇದು ಗುರುವಾರ ಆಗಿರೋದ್ರಿಂದ ನಾವು ಟೆಂಪಲ್ಗೆ ಹೋಗಬೇಕಾಯಿತು. ಹಂಗಾಗಿ ಇವತ್ತು ವಂಶಕ್ಕೆ ಟೆಸ್ಟ್ ಬೇರೆ ನಡೀತಾ ಇದೆ. ಸೊ ಹಂಗಾಗಿ ಅವಳನ್ನ ಕಳಿಸ್ಲೇಬೇಕು ಅನ್ನೋ ಕಾರಣಕ್ಕೆ ರೆಡಿ ಮಾಡ್ತಾ ಇದ್ದೆ. ಇತ್ತೀಚೆಗೆ ಅವಳು ತುಂಬ ಅಂದರೆ ತುಂಬ ಕೀಟ್ಲಿ ಆಗಿದ್ದಾಳೆ. ನೋಡಬೇಕು ನೀವು ವಿಡಿಯೋಗಳಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಯಾಕಂದರೆ ಎಷ್ಟು ಜನ ಕೆಲವೊಬ್ರು ನೋಡಿದ್ದೀರಿ ಅವಳನ್ನು. ವಿಡಿಯೋದಲ್ಲಿ ರಿಯಾಕ್ಟ್ ಮಾಡೋ ಥರ ಅವಳು ಸೀದಾ ಮಾಡಲ್ಲ. ಅವಳು ನೋಡಬೇಕು ನೀವು. ಎಷ್ಟು ಅಂದರೆ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಆಗಬೇಕು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಈಗ ವೆಂಟ್ ಸೀಸನ್ ಇರೋದ್ರಿಂದ ಸ್ವಲ್ಪ ಕೈಯೆಲ್ಲ ಸ್ವಲ್ಪ ರಫ್ ಆಗಿತ್ತು ಅನ್ನೋ ಕಾರಣಕ್ಕೆ ಬಾಡಿ ಲೋಷನ್ ಎಲ್ಲ ಹಚ್ತಾ ಇದ್ದೆ. ಇನ್ನು ಟೈಮ್ ಆಗುತ್ತೆ ಬಾಳಮ್ಮ ಅಂತ ಕರಿತಾ ಇದ್ಲು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ಇನ್ನು ಅವ್ಳು ಬಿಟ್ಟು ಬಂದಮೇಲೆ ಮನೆ ಕೆಲಸ ಆದಿದ್ದು ಅಂತಾಯಿತು. ಬಟ್ ಅದಕ್ಕೆ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಯಾಕೆಂದರೆ ಅಷ್ಟು ಮತ್ತೆ ನೆನಪು ಬರಲಿಲ್ಲ ವೀಡಿಯೋ ಮಾಡಬೇಕು ಅನ್ನೋದು. ಆಮೇಲೆ ಅವಳು ಬಂದಮೇಲೆ ಅಷ್ಟರೊಳಗಡೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವಳು ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೆ. ಚಿಕ್ಕವಳ ರೆಡಿ ಮಾಡಿ ಮಲಗಿಸ್ದೆ. ಅವಳು ತುಂಬ ನಿದ್ದೆ ಬಂದು ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಆಮೇಲೆ ವಂಶಿನೂ ರೆಡಿ ಮಾಡ್ತಾಯಿದ್ದೆ. ಅವಳು ನೋಡಿ ಯಾವ ಥರ ಅಂದರೆ ವೀಡಿಯೋ ಆನ್ ಮಾಡಿದ ತಕ್ಷಣ ಫುಲ್ಲು ಜೋಶಲ್ಲಿ ವೀಡಿಯೋಗೆಲ್ಲ ಸ್ಮೈಲ್ ಮಾಡೋದು, ಕಿಸಿ ಕೊಡೋದೆಲ್ಲ ಮಾಡ್ತಾಯಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳನ್ನು ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗ್ತಿದ್ದೆ. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಾನು ತುಂಬ ಓವರ್ ಮೇಕಪ್ ಮಾಡ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಜಸ್ಟ್ ಒಂದು ಕ್ರೀಮ್ ಹಾಕ್ತೀನಿ, ಅದು ಬಿಟ್ಟರೆ ಕುಂಕುಮ ಇಡ್ತೀನಿ, ಅದು ಬಿಟ್ಟರೆ ಲಿಪ್ಸ್ಟಿಕ್ ಹಚ್ತೀನಿ. ಅಂದರೆ ಲಿಪ್ಸ್ಟಿಕ್ಕು ಅಂದರೆ ಎಲ್ಲ ಟೈಮ್ ಏನು ಜಾಸ್ತಿ ಹಚ್ಚಲ್ಲ, ಕೆಲವೊಂದು ಟೈಮ್ ಅಷ್ಟೇ. ಒಟ್ಟಿಗೆ ನಾನು ಯೂಸ್ ಮಾಡೋದೇ ಎರಡು. ಬೇರೆ ಯಾವುದೇ ಪ್ರಾಡಕ್ಟ್ ನಾನು ಯೂಸ್ ಮಾಡಲ್ಲ. ಬೇಕಿದ್ರೆ ನೋಡಿ ನಮ್ಮದು. ಅಂದರೆ ಎಷ್ಟೋ ಜನ ಹೇಳಿದ್ರು ಸ್ವಲ್ಪ ನೀವು ಮೇಕಪ್ ಕಮ್ಮಿ ಮಾಡಿ ಅಂತ ಹೇಳ್ತೀರಾ. ಇಲ್ಲ, ನಾನು ಅಷ್ಟು ಮೇಕಪ್ ಮಾಡಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲ ಟೆಂಪಲಿಗೆ ಹೋದ್ವಿ. ಫುಲ್ಲು ಟೆಂಪಲಿಗೆ ಹೋಯ್ತು ಅಂತ ಏನೋ ಒಂಥರ ಸಮಾಧಾನ ನೋಡಿ. ಆಮೇಲೆ ಪೂಜೆ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರುವಾಗ ನಾನು ಫೇವ್ರೆಟ್ ಒಂದು ಹಣ್ಣು ತಿಂದಿದ್ದೀನಿ ನೋಡಿ. ನನಗಂದ್ರೆ ತುಂಬ ಇಷ್ಟ. ಬಟ್ ನಾನು ಅಲ್ಲಿ ದೇವಸ್ಥಾನಕ್ಕೆ ಗೊತ್ತಾಗಿಲ್ಲ, ನಾನು ತಿಂತೀನಿ ಅದನ್ನು. ಅಲ್ಲೇ ಪೂಜೆ ಮುಗಿಸ್ಕೊಂಡು ಮನೆಗೂ ಬಂದು ಪೂಜೆ ಮಾಡಿದೆ. ಇಷ್ಟು ಇವತ್ತಿನ ಮಿನಿ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಫುಲ್ ವೀಡಿಯೋ ನೋಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.